ನಮಸ್ತೆ, ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ನಾನು ಮಧ್ಯಾಹ್ನದಿಂದ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಎಲ್ಲೋ ಹೊರಗಡೆ ಹೋಗಬೇಕಿತ್ತು, ಅದರಿಂದ ಮಧ್ಯಾಹ್ನ ಊಟ ಮಾಡಿಕೊಂಡು ಹೊರಟ್ವಿ. ನಾವೆಲ್ಲರೂ ಅಮ್ಮನ ಮನೆಯಲ್ಲೇ ಊಟ ಮಾಡಿಕೊಂಡು ಅಲ್ಲಿಂದಾನೇ ಹೊರಟಿದ್ದು. ಎಲ್ಲಿಗೆ ಅಂತೀರಾ? ಬಲಮುರಿಗೆ. ಹಾಗೆ ಇಲ್ಲಿ ಹಣ್ಣು ಕಾಣಿಸ್ತಾ ಇದೆ ಅಲ್ವಾ, ಇದು ಮಲ್ಗೋಬಾ ಹಣ್ಣು. ತುಂಬ ಸಿಹಿಯಾಗಿರುತ್ತೆ. ಯಾರಾದರೂ ಈ ಹಣ್ಣನ್ನು ತಿಂದಿಲ್ಲ ಅಂತ ಹೇಳಿದ್ರೆ ತಿಂದು ನೋಡಿ, ತುಂಬ ಸ್ವೀಟಾಗಿರುತ್ತೆ. ತಿಂತಾ ಇದ್ದರೆ ತಿಂತಾನೇ ಇರೋಣ ಅಂತಲೂ ಅನಿಸುತ್ತೆ. ಸರಿ, ಈಗ ನಾವು ಬಲಮುರಿ ಕಡೆ ಹೊರಟ್ವಿ. ಎಲ್ಲರೂ ನೋಡಿ ಒಂದೇ ಕಾರಲ್ಲಿ ಹೊರಟಿದ್ದು. ಅಕ್ಕ, ಭಾವ, ನನ್ನ ತಂಗಿ ಮಕ್ಕಳು ಮತ್ತು ಅಕ್ಕನ ಮಕ್ಕಳು, ನಾನು, ನನ್ನ ಮಗಳು ಎಲ್ಲರೂ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ನಕ್ಕೊಂಡು ತಮಾಷೆ ಮಾಡಿಕೊಂಡು ಹೊರಟಿದ್ವಿ. ಇಲ್ಲಿ ನೋಡಿ, ಸೋಮವಾರ ಅಂದರೆ ಈ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು KRSಗೆ ಬಂದು ಬಾಗಿಣ ಅರ್ಪಿಸಬೇಕಿತ್ತು ಅಲ್ವಾ, ಅದರಿಂದ ಎಲ್ಲವನ್ನ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಜನ ಹಾಗೆ ಅಲ್ವಾ, ಏನಾದರೂ ಫಂಕ್ಷನ್ ಇದ್ದಾಗ, ಈ ಥರ ಯಾರಾದರೂ ರಾಜಕೀಯದವರು ಊರ ಹತ್ರ ಬರ್ತಾ ಇದ್ದಾಗ ಮಾತ್ರ ಅವ್ರ ಊರುಗಳನ್ನು ಮದುವಣಗಿತ್ತಿ ಥರ ಸಿಂಗರಿಸ್ಬಿಟ್ಟಿರ್ತಾರೆ. ಇಲ್ಲೂ ಸಹ ಹಾಗೇ ಸ್ವಲ್ಪ ಕಡೆ ಪೇಂಟ್ ಮಾಡ್ತಾಯಿದ್ರು, ಹಾಗೆಯೇ ಬ್ಯಾನರ್ಗಳನ್ನ ಅಂಟಿಸ್ತಾಯಿದ್ರು ಮತ್ತು ಫ್ಲೆಕ್ಸ್ಗಳನ್ನ ಫಿಕ್ಸ್ ಮಾಡ್ತಾಯಿದ್ರು. ಹೀಗೆ ಏನೇನೋ ಕೆಲಸ ನಡೀತಾ ಇತ್ತು. ಜೊತೆಗೆ ಮಿಲ್ಟ್ರಿ ಟೀಮ್ ಮತ್ತು ಪೊಲೀಸ್ ಟೀಮ್ ಸಹ ಇದ್ದರು. ಹಾಗೆ ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಹೋಗ್ತಾ ಹೋಗ್ತಾ ನೀವೇ ನೋಡ್ತೀರಾ ಎಷ್ಟು ರಶ್ ಇತ್ತಂದರೆ ಕೇಳಲೇಬೇಡಿ, ತುಂಬ ರಶ್ ಇತ್ತು. ಇಲ್ಲಿ ನೋಡಿ, KRS ಹತ್ರ ಬರೋವಾಗಲಂತೂ ಕಣ್ಣಿಗೆ ಹಬ್ಬ. ಯಾಕೆ ಅಂತೀರಾ? ಇಲ್ಲಿ ಭತ್ತದ ಗದ್ದೆ ಇರುತ್ತೆ. ಹಾಗೆಯೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಮೋಡ ಅಲ್ವಾ, ಮತ್ತು ನೀರೆಲ್ಲ ಹರಿತಾ ಇರೋದು, ಹಾಗೆ ತೆಂಗಿನ ಮರಗಳ ಸಾಲು ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಂತೂ ನಾವು ಹೋಗುವಾಗ ಬರೋವಾಗಲಂತೂ ವಿಡಿಯೋ ತೆಗೆದಿಟ್ಕೊಂಡೇ ಇರ್ತೀವಿ. ನಾವು ಬಲಮುರಿ ಅಂತ ಹೇಳಿ KRS ಹತ್ರ ಯಾಕೆ ಹೋಗ್ತಾ ಇದ್ದೀವಿ ಅಂತ ನೀವೇನಾದರೂ ನೋಡೋದಾದರೆ, ಬಲಮುರಿ ಹತ್ರ ಹೋಗಿದ್ವಿ, ಅವರು ಬಿಡಲಿಲ್ಲ. ಅಲ್ಲಿ ಮಕ್ಕಳಂತೂ ತುಂಬ ಆಸೆಪಟ್ಟು ಹೋಗಿದ್ರು, ಆಟ ಆಡಬಹುದು ಅಂತ ಹೇಳಿ. ಬಿಡಲಿಲ್ಲ. ಆದ್ದರಿಂದ ಅಲ್ಲಿ ನೋಡೋದಕ್ಕಷ್ಟೇ ಬಿಡ್ತೀವಿ, ಆಟಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರಿಂದ ನಾವು KRS ಕಡೆ ಹೊರಟ್ವಿ. ಬ್ಯಾಕ್ ವಾಟರ್ ಇರುತ್ತೆ ಅಲ್ಲ, ಅಲ್ಲಿ ಆಟಾಡಬಹುದು ಅಂತ ಹೇಳಿ. ಲಾಸ್ಟ್ ಟೈಮ್ ಹೋದಾಗ ನೀರು ಸ್ವಲ್ಪ ಕಡಿಮೆ ಇತ್ತು, ಈಗಂತೂ ಎಲ್ಲ ಕಡೆ ತುಂಬಿಟ್ಟಿದೆ ಅಲ್ವಾ, ಅದರಿಂದ ಜನಗಳನ್ನ ಎಲ್ಲೂ ಆಟಾಡೋದಕ್ಕಂತೂ ಬಿಡ್ತಾನೇ ಇಲ್ಲ. ನಮ್ಮ ಅಜ್ಜಿ ಮನೆ ಇಲ್ಲೇ ಹತ್ತಿರ ಇರೋದ್ರಿಂದ ಅಜ್ಜಿ ಮನೆಯಿಂದನೂ ಸಹ ಇಲ್ಲಿಗೆ ಬರ್ತಾ ಇರ್ತೀವಿ, ಮೈಸೂರಿಂದನೂ ಸಹ ಈ ಜಾಗಕ್ಕೆ ಬರ್ತಾ ಇರ್ತೀವಿ. ನೀವು ಯಾರ್ಯಾರು ಈ ಜಾಗವನ್ನು ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ ಅಂತ ಹೇಳ್ತೀರಾ? ತುಂಬ ಚೆನ್ನಾಗಿರುತ್ತೆ. ನಿನ್ನೆ ಅಂತೂ ವೆದರ್ ತುಂಬ ಚೆನ್ನಾಗಿತ್ತು, ಅದರಿಂದ ನಮಗಂತೂ ತುಂಬ ಖುಷಿಯಾಗಿತ್ತು. ಇವನು ನನ್ನ ತಂಗಿ ಮಗ ರಿಶಾನ್. ನಮ್ಮ ಭಾವಂಗೆ ಇವನು ರೂಟ್ ಹೇಳ್ತಾನೆ ಇದ್ದ, ಲೆಫ್ಟ್ ಹೋಗಿ ರೈಟ್ ಹೋಗಿ ಅಂತ. ಹಾಗೆ ಬಸ್ಸು, ಲಾರಿ ಈ ಥರದ್ದೆಲ್ಲ ಓಡಾಡ್ತಾ ಇದ್ದಾಗ ಇವನು ಸಹ ಬಸ್ ಬರ್ತಾ ಇದೆ, ಲಾರಿ ಬರ್ತಾ ಇದೆ ಅಂತ ಹೇಳಿ ಅದರ ಕಲರು ಸಹ ಹೇಳ್ತಾ ಇದ್ದ. ಗಂಡು ಮಕ್ಳಿಗಂತೂ ಬಸ್, ಲಾರಿ ಹೀಗೆ ಎಲ್ಲವೂ ತುಂಬ ಇಷ್ಟ ಆಗತ್ತೆ ಅಲ್ವಾ, ಆದರೆ ಹೆಣ್ಮಕ್ಳಿಗೆ ಅವೆಲ್ಲ ಅಷ್ಟಿಷ್ಟ ಆಗಲ್ಲ. ಈ ಜಾಗದಲ್ಲಿ ಹೋಗುವಾಗ ತುಂಬ ರಶ್ ಇತ್ತು. ಕೆಲವರು ನಿಂತ್ಕೊಂಡು ನೋಡೋದಕ್ಕೆ ಗಾಡಿ ನಿಲ್ಲಿಸಿದ್ರು, ಕೆಲವರು ಹೋಗ್ತಾ ಇದ್ರು ಬರ್ತಾ ಇದ್ರು, ಅದರಿಂದ ತುಂಬ ರಶ್ ಇತ್ತು. ನಾವಂತೂ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ವಿ. ನಾನು ಸ್ವಲ್ಪ ನಿಲ್ಲಿಸಿ ಮಾತಾಡ್ತಾ ಇದ್ದೀನಿ, ಯಾಕೆಂದರೆ ಪಕ್ಕದ ಮನೆಯಲ್ಲಿ ಕೆಲಸ ನಡೀತಾ ಇದೆ. ಹಾಗೆ ರೋಡ್ನಲ್ಲೂ ಸಹ ಏನಾದರೂ ಮಾರೋರು ಇರ್ತಾರೆ ಅಲ್ವಾ, ಅವರು ಸೌಂಡ್ ಮಾಡ್ತಾ ಇರ್ತಾರೆ, ಪಕ್ಕದ ಮನೆಯವರು ಸಹ ಸೌಂಡ್ ಮಾಡ್ತಾ ಇರ್ತಾರೆ. ಅದರಿಂದ ನಾನು ಸ್ವಲ್ಪ ನಿಲ್ಲಿಸಿ ಮಾತಾಡ್ತಾ ಇದ್ದೀನಿ. ನೋಡಿ ಎಷ್ಟು ಗಾಡಿಗಳು ಇದ್ದಾವೆ ಅಂತ. ನಾವು KRS ಬ್ಯಾಕ್ ವಾಟರ್ ಹತ್ರ ಬಂದ್ವಿ. ಟೆಂಪಲ್ ಹತ್ರ ಗಾಡಿಗಳನ್ನು ಪಾರ್ಕಿಂಗ್ ಮಾಡೋದಕ್ಕೆ ಅಂತ ತುಂಬ ಜಾಗ ಬಿಟ್ಟಿದ್ದಾರೆ. ನಮ್ಮ ಜನಗಳೇನು ಮಾಡಿದರು ಅಂದರೆ ರೋಡ್ನಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟಿದ್ರು. ಆ ಕಡೆ ಗಾಡಿ, ಈ ಕಡೆ ಗಾಡಿ, ಮಧ್ಯನೂ ಗಾಡಿ, ಹೇಗೆ ಹೋಗ್ಬೇಕು ಹೇಳಿ?
ನಡ್ಕೊಂಡು ಹೋಗೋರಂತೂ ಸ್ವಲ್ಪ ಕಷ್ಟಪಟ್ಟು ಹೋಗ್ತಾಯಿದ್ರು. ಕಾರ್ನಲ್ಲಿ ಹೋಗೋರಂತೂ ತುಂಬ ಕಷ್ಟಪಟ್ಟು ಮುಂದೆ ಮುಂದೆ ಹೋಗ್ತಾಯಿದ್ರು. ಅದರಲ್ಲಿ ನಾವು ಸಹ ಒಬ್ಬರಾಗಿದ್ವಿ. ಮುಂದೆ ತೋರಿಸ್ತೀನಿ ನೋಡಿ ಎಷ್ಟು ಜಾಗ ಇದೆ ಪಾರ್ಕಿಂಗ್ ಮಾಡೋದಕ್ಕೆ ಅಂತ ಹೇಳಿ. ಜನಗಳಂತೂ ಎಷ್ಟು ತುದಿಯಿಂದ ನಿಲ್ಲಿಸಿದ್ರು ಅಂದರೆ ರೋಡು ಸ್ಟಾರ್ಟ್ ಆಗುತ್ತಲ್ವಾ ಅಲ್ಲಿಂದನೂ ಸಹ ನಿಲ್ಲಿಸಿದ್ರು. ಒಂದಿಬ್ಬರು ನಿಲ್ಲಿಸಿದ್ರೆ ಸಾಕು, ಬೇರೆ ಜನಗಳು ನಾವು ಅಲ್ಲೇ ನಿಲ್ಲಿಸ್ಬೇಕೇನೋ ಅಂತ ಹೇಳಿ ನಿಲ್ಲಿಸ್ತಾ ಹೋಗ್ತಾರೆ. ನೋಡಿ ಎಷ್ಟು ಗಾಡಿ ಇದ್ದಾವೆ ಅಂತ. ಇಲ್ಲಿ ನೋಡಿ ಭತ್ತ ಕೊಯ್ಲಿಗೆ ಬಂದಿದೆ, ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಂತೂ ಭತ್ತದ ಗದ್ದೆಗಳು ತುಂಬ ಇದ್ದಾವೆ, ನೋಡೋದಕ್ಕೆ ತುಂಬ ಖುಷಿಯಾಗತ್ತೆ. ನಾವು ಟೆಂಪಲ್ ಹತ್ರ ಇರೋ ಪಾರ್ಕಿಂಗ್ ಲಾಟ್ಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಗಾಡಿ ಅಷ್ಟೇ ನಿಂತಿತ್ತು. ನೋಡಿ ಎಷ್ಟು ಸ್ಪೇಸ್ ಇದೆ ಅಂತ ಹೇಳಿ. ಎಲ್ಲರೂ ರೋಡ್ನಲ್ಲೇ ನಿಲ್ಲಿಸಿದ್ರು ಗಾಡಿಗಳನ್ನು. ನಾವು ಕಾರಿಂದ ಇಳಿದು ಆ ಕಡೆ ಎಲ್ಲ ಈ ಕಡೆ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಅದೇ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ, ಇಷ್ಟೊಂದು ಜಾಗ ಇದೆ ಅವರೆಲ್ಲ ಅಲ್ಲೇ ನಿಲ್ಲಿಸಿದ್ರಲ್ವಾ ಅಂತ. ಈ ಕಡೆ ಜಾಗಗಳಿಗೆ ಬಂದ್ರಂತೂ ಎಲ್ಲೆಲ್ಲಿ ನೋಡಿದ್ರು ನೀರು. ಗಾಡೀಲಿ ಹೋಗ್ತಾ ಇದ್ರು ನೀರು, ಈ ಕಡೆ ಏನಾದರೂ ಒಂದು ಟೆಂಪಲ್ಗೆ ಬಂದರೂ ನೀರು. ಸುತ್ತಮುತ್ತ ನೀರಿನ ಜಾಗಗಳೇ ಇದ್ದಾವೆ ಇಲ್ಲಂತೂ. ಬಲ್ಮುರಿ, KRS ಬ್ಯಾಕ್ ವಾಟರ್, ಎಡ್ಮುರಿ, ಹೀಗೆ ತುಂಬ ಜಾಗಗಳು ಇದ್ದಾವೆ. ಹಾಗೆ KRS ಬೃಂದಾವನ, ಅದಂತೂ ನೋಡೋದಕ್ಕೆ ಕಣ್ಣಿಗೆ ಹಬ್ಬ. ಇಲ್ಲಂತೂ ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಟಿದ್ದಾರೆ. ನೋಡಿ ಇನ್ನೇನೋ ಸೂರ್ಯ ಮುಳುಗೋ ಟೈಮ್. ನಾವು ಒಳಗೇನು ಹೋಗಲಿಲ್ಲ, ಏಕೆಂದರೆ ನಾನ್ ವೆಜ್ ತಿಂದಿದ್ವಿ ಅಲ್ವಾ, ಅದರಿಂದ. ಇಲ್ಲೇ ಚೆನ್ನಾಗಿತ್ತಲ್ವ ಹೊರಗಡೆ ನೋಡೋದಕ್ಕೆ ಅಂತ ಹೇಳಿ ಅಲ್ಲೇ ಕಾಲ ಕಳೆದ್ವಿ. ನಮ್ಮ ರಿಯಾ ಬೇಬಿ ಅಂತೂ ಯಾವಾಗ ನೀರಲ್ಲಿ ಆಟಾಡೋದು ಯಾವಾಗ ನೀರಲ್ಲಿ ಆಟಾಡೋದು ಅಂತ ಕೇಳ್ತಾನೇ ಇದ್ಲು. ನನ್ನ ಮಗಳು ನೀರಲ್ಲಿ ಆಟಾಡೋದಕ್ಕಾಗಲ್ಲ ಅಂತ ಹೇಳಿ ಗೊತ್ತಾದ ಮೇಲೆ ಫೋಟೋ ತೆಗೆಯೋದಕ್ಕೆ ವಿಡಿಯೋ ತೆಗೆಯೋದಕ್ಕೆ ಮುಂದಾದ್ಲು. ಎಷ್ಟು ಸರ್ತಿ ತೆಗೆದ್ರೂ ಸಹ ಯಾರಾದರೂ ಒಬ್ಬರು ಆ ಕಡೆ ಈ ಕಡೆ ತಿರ್ಕೊಳ್ಳೋದು. ನೋಡಿ ನಮ್ಮ ರಿಯಾ ಅಂತೂ ಫೋಟೋ ಮತ್ತು ವಿಡಿಯೋ ಇಷ್ಟನೇ ಪಡೋದಿಲ್ಲ. ಏನೇನೋ ತಲೆ ಹರಟೆ ಮಾಡ್ತಾ ಇರ್ತಾಳೆ. ಫೋಟೋ ವಿಡಿಯೋ ಎಲ್ಲ ತೆಗೆಸಾದ್ಮೇಲೆ ಅಲ್ಲೇ ನಿಂತ್ಕೊಂಡು ನೀರು ಹೇಗೆ ತುಂಬಿ ಹರಿತಾ ಇದೆ ಅಲ್ವಾ ಅದನ್ನೆಲ್ಲ ನೋಡ್ತಾ ಇದ್ವಿ. ಇಲ್ಲಿ ನೋಡಿ ಯಾರೋ ನೀರಿಗೆ 100 ರೂಪಾಯಿ ಹಾಕಿದ್ದಾರೆ. ಅಂದರೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಹಾಕಿರಬಹುದು ಅನಿಸುತ್ತೆ. ಎಲ್ಲರೂ ಏನೇನೋ ಮಾತಾಡಿಕೊಂಡು ಅಲ್ಲೇ ನೀರನ್ನು ನೋಡ್ತಾ ಇದ್ದರೆ ನಮ್ಮ ರಿಯಂಗಂತೂ ಆಟನೋ ಆಟ. ಅವಳಿಗೆ ತುಂಬ ಖುಷಿಯಾದಾಗಂತೂ ಯಾರು ಹಿಡಿಯೋದಕ್ಕೆ ಆಗೋದಿಲ್ಲ. ಅವಳನ್ನು ನೀರಿರೋ ಜಾಗಕ್ಕೆ ಕರ್ಕೊಂಡು ಬಂದ್ರಂತೂ ಎದ್ದು ಬರೋದೇ ಇಲ್ಲ. ಈಗ ಸ್ವಲ್ಪ ದಿನದ ಹಿಂದೆ ಕೇರಳಕ್ಕೆ ಹೋಗಿದ್ವಿ. ಅಲ್ಲಂತೂ ಬೀಚ್ ಬಿಟ್ಟು ಬರ್ತಾನೇ ಇರಲಿಲ್ಲ. ಎಲ್ಲರೂ ಬಂದರು, ಇವಳಂತೂ ಬರ್ತಾನೇ ಇರಲಿಲ್ಲ. ಹಿಂಸೆ ಮಾಡಿ ಇವಳನ್ನ ಕರ್ಕೊಂಡು ಹೋಗಿದ್ದಾಯಿತು. ಈ ಒಂದು ಜಾಗಕ್ಕೆ ಸಾಯಂಕಾಲ ಹೋದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಎಲ್ಲ ಟೈಮ್ನಲ್ಲೂ ಚೆನ್ನಾಗಿರುತ್ತೆ, ಆದರೆ ಸಾಯಂಕಾಲ ಇದ್ದಿದ್ದು ಚೆನ್ನಾಗಿರುತ್ತೆ. ನೋಡಿ ನಮ್ಮ ಅಕ್ಕನ ಮಗ ಮತ್ತು ರಿಯಾ ಇಬ್ಬರು ಎಷ್ಟು ಚೆಂದವಾಗಿ ಆಟ ಆಡ್ತಾ ಇದ್ದಾರೆ ಅಂತ. ಏಕೆಂದರೆ ತುಂಬ ಸ್ಪೇಷಿಯಸ್ ಆಗಿದೆ ಅಲ್ವಾ ಜಾಗ, ಅದರಿಂದ ತುಂಬ ಇಷ್ಟಪಟ್ಟು ಆಟ ಆಡ್ತಾ ಇದ್ದಾರೆ. ನಾವು ಬರೋದು ಲೇಟ್ ಆಯಿತು ಅಂತ ಹೇಳಿ ಅಲ್ಲೇ ಮಲ್ಕೊಂಡೇ ಬಿಟ್ಟಿದ್ಲು. ನಾವು ನಿಧಾನಕ್ಕೆ ಮಾತಾಡಿಕೊಂಡು ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ವಿ.
ಇಲ್ಲಿ ನೋಡಿ ಗಿಡಗಳು ಹಾಕೋದಕ್ಕೆ ಅಂತ ಹೇಳಿ ಎಷ್ಟು ಪಾಟ್ಗಳನ್ನ ಇಟ್ಟಿದ್ದಾರೆ ಅಲ್ವಾ. ಲೆಕ್ಕ ಇಲ್ಲದಷ್ಟು ಇಟ್ಟಿದ್ದಾರೆ. ಲೆಕ್ಕ ಹಾಕಬಹುದು, ಆದರೆ ನಾವೇನು ಹಾಕಕ್ಕೆ ಹೋಗಲಿಲ್ಲ. ತುಂಬ ಚೆಂದವಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇದು ನೀರಿನ ಜಾಗ ಆಗಿದ್ದರಿಂದ ಸಾಯಂಕಾಲ ಆಗ್ತಾ ಆಗ್ತಾ ತುಂಬ ಚಳಿ ಆಗ್ತಾ ಇತ್ತು. ಈ ನೀರಿರೋ ಜಾಗದಲ್ಲಿ ಗಾಳಿ ಬಂದ್ಬಿಟ್ರಂತೂ ಹಾಗೇನೆ ಅಲ್ವಾ, ತುಂಬ ಚಳಿ ಆಗ್ತಾ ಇರುತ್ತೆ. ಇಲ್ಲೂ ಕೂಡ ತುಂಬ ನೀರಿದ್ದಿದ್ದರಿಂದ ಆಟಾಡೋದಕ್ಕಂತೂ ಬಿಡಲೇ ಇಲ್ಲ. ನಮ್ಮ ಪ್ರಿಯಂಗೆ ತುಂಬ ಡಿಸಪಾಯಿಂಟ್ ಆಯಿತು. ಆದರೆ ಸ್ವಲ್ಪ ಎಂಜಾಯ್ ಕೂಡ ಮಾಡಿದ್ಲು. ಇಲ್ಲಿ ನೋಡಿ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ. ನೀರೆಲ್ಲ ಬಂದು ಬಂದು ಅವಳಿಗೆ ಹೊಡಿತಾ ಇತ್ತಲ್ವಾ, ಅದನ್ನು ನೋಡಿ ತುಂಬ ಖುಷಿ ಆಗ್ತಾ ಇತ್ತು. ಬಟ್ಟೆ ಎಲ್ಲ ಒದ್ದೆ ಆಗಷ್ಟು ನೀರಲ್ಲಿ ನಿಂತ್ಕೊಂಡು ಆಟ ಆಡ್ತಾ ಇದ್ಲು. ನಮ್ಮ ಮಕ್ಕಳಂತೂ ಇಷ್ಟರಲ್ಲೇ ತುಂಬ ಎಂಜಾಯ್ ಮಾಡಿ ಈಗ ಆಟ ಎಲ್ಲನೂ ಮುಗಿಸಿ ಮನೆಗೆ ಹೋಗೋ ಟೈಮ್.
ನೋಡಿ ಬಟ್ಟೆ ಎಷ್ಟು ಒದ್ದೆಯಾಗಿದೆ. ಹೀಗೆ ಹಿಂದೆ ಮಾಡಿಕೊಂಡು ನಡೆದ್ರೆ ತುಂಬ ಒಳ್ಳೆಯದು ಅಂತ ಅವರಿಗೆ ಗೊತ್ತಿತ್ತು. ಅದರಿಂದ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಜಾಗಕ್ಕೆ ತುಂಬ ಜನ ಬಂದಿದ್ರು. ಇರೋ ಬರೋ ವೆಹಿಕಲ್ಸ್ ಅಂತೂ ಇಲ್ಲೇ ಇತ್ತು. ಅಷ್ಟು ವೆಹಿಕಲ್ಸ್ ಕಾಣಿಸ್ತಾ ಇತ್ತು. ಅಷ್ಟು ಜನನೂ ಸಹ ತುಂಬಿ ತುಳುಕ್ತಾ ಇದ್ದರು. ಏಕೆಂದರೆ ವೀಕೆಂಡ್ ಅಲ್ವಾ, ಫ್ಯಾಮಿಲಿ ಎಲ್ಲಾದರೂ ಹೊರಗಡೆ ಬರಬೇಕು, ಸುತ್ತಾಡಬೇಕು ಅಂತ ಆಸೆ ಇರುತ್ತೆ ಅಲ್ವಾ. ಅದರಿಂದ ಎಲ್ಲರೂ ಸಹ ಫ್ಯಾಮಿಲಿ ಕರ್ಕೊಂಡು ಇಲ್ಲಿ ಎಂಜಾಯ್ ಮಾಡೋದಕ್ಕೆ ಬಂದಿದ್ದರು. ನಮ್ಮ ರಿಲೇಟಿವ್ ಸಹ ಒಂದು 2-3 ಜನ ಸಿಕ್ಕಿದ್ರು. ನೋಡಿ ಇನ್ನೇನೋ ಸನ್ಸೆಟ್ ಆಗ್ತಾ ಇದೆ. ಎಷ್ಟು ಚೆಂದವಾಗಿ ಕಾಣಿಸ್ತಾ ಇದೆ ಅಲ್ವಾ. ಅಲ್ಲೆಲ್ಲ ಮುಗಿಸಿದ ಮೇಲೆ ನಮ್ಮ ಅಜ್ಜಿ ಮನೆಗೆ ಬಂದಿದ್ವಿ. ನಮ್ಮ ಅಜ್ಜಿ ಮನೆ ಇಲ್ಲೇ ಹತ್ತಿರ ಇರೋದು. ಹಾಗೆ ನಮ್ಮ ಅಜ್ಜಿ ತಾತನ ನೋಡಿದ ಹಾಗೆ ಆಗತ್ತೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ವಿ. ಇದು ಸ್ನ್ಯಾಕ್ಸ್ ಟೈಮ್ ಆಗಿರೋದ್ರಿಂದ ಅಜ್ಜಿ ತಾತ ಎಲ್ಲರಿಗೂ ಸ್ನ್ಯಾಕ್ಸ್ ಕೊಟ್ಟಿದ್ರು. ಎಲ್ಲರೂ ತಿಂತಾ ಇದ್ದಾರೆ. ಸ್ನ್ಯಾಕ್ಸ್ ಜೊತೆಗೆ ವಡೆ ಪಾಯಸವನ್ನು ಮಾಡಿದರು. ಅದಂತೂ ತುಂಬ ರುಚಿಯಾಗಿತ್ತು. ಪ್ಲೇಟ್ಗೆ ವಡೆಯನ್ನು ಹಾಕ್ತಾ ಇದ್ದ ಹಾಗೆ ಖಾಲಿ ಆಗ್ತಾನೇ ಇತ್ತು. ಅಷ್ಟು ರುಚಿಯಾಗಿತ್ತು. ಹಾಗೆ ಅಜ್ಜಿ ತಾತನ ಜೊತೆ ಮೊಮ್ಮಕ್ಕಳ ಹರಟೆ ಮಾತುಕತೆ ತುಂಬ ಜೋರಾಗಿಯೇ ಇತ್ತು. ನಮ್ಮ ಅಜ್ಜಿ ತಾತನ ಮನೆ ಅಂದರೆ ನಮಗಂತೂ ತುಂಬ ಇಷ್ಟ. ಈಗ ನಮ್ಮ ಮಕ್ಳಿಗೂ ಸಹ ತುಂಬ ಇಷ್ಟ ಆಗಿಬಿಟ್ಟಿದೆ. ನಮ್ಮ ರಿಶಾನ್ ಬೇಬಿ ಅಂತೂ ಓಡಾಡಿದ್ದು. ಎಷ್ಟು ಓಡಾಡಿದ್ದ ಆ ಮನೆಯಲ್ಲಿ ಅಂದರೆ ಅಬ್ಬಾ ಸಾಕಷ್ಟು ಸರ್ತಿ ಓಡಾಡ್ತಾನೇ ಇದ್ದ. ನೋಡಿ ಇವರೇ ನಮ್ಮ ಅಜ್ಜಿ ನನ್ನ ಮಗಳನ್ನು ವಿಚಾರಿಸ್ಕೊಳ್ತಾ ಇದ್ದಾರೆ. ನೋಡಿ ರಿಶಾನ್ ಒಳಗೆ ಹೋಗ್ತಾನೆ, ಹೊರಗೆ ಬರ್ತಾನೆ. ನೋಡಿ ನೋಡಿ ಬರೀ ಓಡಾಡೋದೇ ಆಯಿತು ಇವನಿಗಂತೂ. ಒಂದು ಕಡೆ ಕೂತಿಲ್ಲ. ಇವರು ನಮ್ಮ ತಾತ, ಸ್ವೀಟ್ ತಾತ. ಎಲ್ಲರೂ ಭರ್ಜರಿಯಾಗಿ ವಡೆ ಪಾಯಸ ಮತ್ತು ಸ್ನ್ಯಾಕ್ಸ್ ಎಲ್ಲವನ್ನು ತಿಂದು ಕೂತ್ಕೊಂಡಿದ್ದೀವಿ. ನೋಡಿ ಎಷ್ಟು ಓಡಾಡ್ತಾ ಇದ್ದಾನೆ ಅಂತ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಡೋರು, ಇದು ತುಂಬ ಹಳೆ ಕಾಲದ ಡೋರು. ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರಲ್ವಾ, ಹಾಗೆ ಈ ಥರದ ಡೋರ್ ಡಿಸೈನನ್ನು ಮೇನ್ ಡೋರ್ಗೆ ಈಗ ಎಲ್ಲರೂ ಹಾಕಿಸ್ಕೊಳ್ತಾ ಇದ್ದಾರೆ. ನಮ್ಮದು ಅದು ಕಿಚನ್ ಡೋರ್ ಆಗಿತ್ತು. ನಮ್ಮ ಅಜ್ಜಿ ಮನೆದು ಅಡುಗೆ ಮನೆ ಡೋರ್ ಆಗಿದೆ. ಈಗ ಎಲ್ಲರೂ ಮೇನ್ ಡೋರ್ಗೆ ಆ ಥರ ಡಿಸೈನ್ ಮಾಡಿಸ್ಕೊಳ್ತಾ ಇದ್ದಾರೆ. ನೋಡಿ ಈ ಕುಳ್ಳ ಎಷ್ಟು ಓಡಾಡ್ತಾ ಇದ್ದಾನೆ. ಮೇಲೆ ಹತ್ತೋದು, ಇಳಿಯೋದು, ಅಜ್ಜಿನ ಮಾತಾಡಿಸೋದು, ತಾತನ ಮಾತಾಡಿಸೋದು. ನಾನಂತೂ ಒಂದನ್ನೇ ರಿಪೀಟ್ ಮಾಡಿಲ್ಲ. ಅವನು ಅಷ್ಟು ಸರ್ತಿ ಓಡಾಡ್ತಾ ಇದ್ದಾನೆ, ನಾನು ಅಷ್ಟು ಸರ್ತಿ ತೋರಿಸ್ತಾ ಇದ್ದೀನಿ.
ಅಡುಗೆ ಮನೆಗೆ ಹೋಗೋದು ಮತ್ತು ರೂಮಿಗೆ ಬರೋದು, ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋದು, ಹೀಗೆ ಟೈಮ್ ಪಾಸ್ ಮಾಡ್ತಾ ಇದ್ದ. ನಮ್ಮ ರಿಯಾ ಅಂತೂ ಈ ಕಡೆ ಜಗ್ಲಿಯಿಂದ ಆ ಕಡೆ ಜಗ್ಲಿಗೆ, ಆ ಕಡೆ ಜಗ್ಲಿಯಿಂದ ಈ ಕಡೆ ಜಗ್ಲಿಗೆ ಜಂಪ್ ಮಾಡ್ತಾನೇ ಇದ್ಲು. ನಾವು ಹೀಗೆ ಚಿಕ್ಕವರಿದ್ದಾಗ ಮಾಡ್ತಾ ಇದ್ದಿದ್ದು. ಅಜ್ಜಿ ಊಟ ಮಾಡಿ ಅಂತ ಹೇಳಿದ್ರು, ಏಕೆಂದರೆ ಊಟದ ಟೈಮ್ ಆಗಿತ್ತಲ್ವ ಅದರಿಂದ. ಇಲ್ಲ ಅಜ್ಜಿ, ನಾವು ಮನೇಲೇ ಹೋಗಿ ಊಟ ಮಾಡ್ತೀವಿ ಅಂತ ಹೇಳಿ ಇನ್ನೊಂದು ರೌಂಡ್ ವಡೆ ಪಾಯಸ ತಿಂದಿದ್ದಾಯಿತು. ಹಾಗೆ ಅಲ್ಲಿಂದ ಹೊರಡ್ತಾ ನಾವು KRS ಹತ್ರ ಮತ್ತೆ ಬಂದ್ವಿ, ಏಕೆಂದರೆ ಫಿಶ್ನ ಟೇಸ್ಟ್ ಮಾಡೋದಕ್ಕೋಸ್ಕರವಾಗಿ. ಅಲ್ಲೇ ಬರ್ತಾ ಆನ್ ದ ವೇ ಅಲ್ವಾ, ಸೊ ನಾವು ಫಿಶ್ನ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ಸುತ್ತಮುತ್ತ ತುಂಬ ಶಾಪ್ಗಳಿದ್ದಾವೆ. ಫಿಶ್ ಫ್ರೈ, ಫಿಶ್ ಕಬಾಬ್, ಹಾಗೆ ತವಾ ಫ್ರೈ, ಇನ್ನೂ ಏನೇನಾದರೂ ಇರುತ್ತೆ ಅಲ್ವಾ. ಆ ಜಾಗ ಅಂತೂ ಘಮ ಘಮ ಅಂತ ಇರುತ್ತೆ. ನಾನ್ ವೆಜ್ ಪ್ರಿಯರಿಗಂತೂ ಇಲ್ಲಿ ಹೋದರೆ ಸಾಕು, ಎಲ್ಲಾದರೂ ಒಂದು ಕಡೆ ಫಿಶ್ ತಿನ್ಕೊಂಡು ಹೋಗೋಣ ಅಂತ ಅಂದೇ ಅನಿಸುತ್ತೆ. ನಮಗೂ ಸಹ ಹಾಗೆ ಕ್ರೇವಿಂಗ್ ಆಗಿ ಫಿಶ್ನ ತಿನ್ನೋದಕ್ಕೆ ಬಂದಿದ್ವಿ. ಇಲ್ಲಿ ಮಸಾಲೆ ಅಷ್ಟೇ ಚೆನ್ನಾಗಿತ್ತು, ಆದರೆ ಉಪ್ಪು ಖಾರ ಏನು ಹಿಡ್ದಿರಲಿಲ್ಲ. ಅಂದರೆ ಇವರು ರುಬ್ಬಿದ ಮಸಾಲೆಯನ್ನು ಬಳಸ್ತಾರೆ ಅನಿಸುತ್ತೆ, ಪೌಡ್ರ್ ಮಸಾಲೆ ಬಳಸಿದ್ರೆ ಇಷ್ಟು ಟೇಸ್ಟ್ ಬಂದಿರಲ್ಲ. ಅದೇ ಹೇಳಿದ್ನಲ್ವ, ಉಪ್ಪು ಖಾರ ಹಿಡ್ದಿದ್ರಂತೂ ತುಂಬ ಟೇಸ್ಟಿಯಾಗಿ ಇರ್ತಾ ಇತ್ತು. ಸ್ವಲ್ಪ ಮಸಾಲೆ ಜಾಸ್ತಿ ಆಗಿದ್ದರಿಂದ ಖಾರ ತುಂಬ ಇತ್ತು. ಮಕ್ಕಳಂತೂ ಖಾರ ಅಂತ ಹೇಳಿ ಅಷ್ಟಾಗಿ ತಿನ್ನೋದಕ್ಕೆ ಹೋಗಲೇ ಇಲ್ಲ. ರಿಶಾನ್ ಸಹ ತಿನ್ನಲಿಲ್ಲ, ರಿಯಾನೂ ತಿನ್ನಲಿಲ್ಲ. ಇನ್ನು ಮಿಕ್ಕಿದ್ದವರು ಖಾಲಿ ಮಾಡಿದ್ರು. ನಮ್ಮ ಅಕ್ಕನ ಮಗ ದೊಡ್ಡವನಂತೂ ತಿನ್ನೋದಕ್ಕೆ ಹೋಗಲಿಲ್ಲ. ಅವನಿಗೆಲ್ಲ ಈ ನಡುವೆ ಇವೆಲ್ಲ ಇಷ್ಟ ಆಗಲ್ವಂತೆ. ಅದರಿಂದ ಎಲ್ಲರೂ ತಿಂದುಬಿಟ್ಟು ನೀರು ಕುಡ್ಕೊಂಡು ಅಲ್ಲೇ ಹ್ಯಾಂಡ್ ವಾಶ್ ಮಾಡಿಕೊಂಡು ಮೈಸೂರು ಹತ್ರ ಬರ್ತಾ ಇದ್ದೀವಿ. ನೋಡಿ ಚಂದ್ರ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಏನಾದರೂ ಒಂದು ಸ್ವಲ್ಪ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡ್ತೀರಾ? ಥ್ಯಾಂಕ್ ಯು. ಮತ್ತೆ ಸಿಗೋಣ.